ಮತ್ತು ನಮ್ಮ ಚಿತ್ರತಂಡ, ನಮ್ಮ ಡಿಸ್ಟ್ರಿಬ್ಯೂಟರ್ ಆದಂಥ ಗೋಕುಲ್ ರಾಜ್ ಅವರು ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ನಾನು ನನ್ನ ಹೃದಯಪೂರ್ವಕ ಸ್ವಾಗತವನ್ನು ಬಯಸ್ತೇನೆ. ನನ್ನ ಹೆಸರು ಈಗಾಗಲೇ ನಿಮ್ಗೆ ಗೊತ್ತಾಗಿದೆ, HR ನಟರಾಜ್. ನಾನು ಈ ಚಿತ್ರ ನಿರ್ಮಾಪಕ. ಈ ಚಿತ್ರ ನಿರ್ಮಾಣ ಮಾಡಬೇಕಾದ್ರೆ ಮೂಲ ಕಾರಣ ನಾನು ನಂಬಿರ್ತಕ್ಕಂಥ ನನ್ನ ದೈವ ಸ್ವರೂಪಿ ಗುರುಗಳಾದಂಥ ಶ್ಯಾಮಶಂಕರ್ ಭಟ್. ನನಗೂ ಅವ್ರಿಗೂ ಸಾಕಷ್ಟು ಒಡನಾಟ. ನಾವು ಹಲವಾರು ವಿಷಯಗಳನ್ನ ಚರ್ಚೆ ಮಾಡ್ತಾ ಇರಬೇಕಾದ್ರೆ ಒಂದು ಬಾರಿ ನೀನು ಸಿನಿಮಾ ಮಾಡು ಅಂತ ಹೇಳಿದರು. ನಾನು ಸಿನಿಮಾ ಮಾಡೋದಿಲ್ಲ, ನಂದು ರಾಜಕೀಯ ಮತ್ತು ನಂದು ರಿಯಲ್ ಎಸ್ಟೇಟ್ ಇದೆ, ಚಿತ್ರ ಮಾಧ್ಯಮ ದೂರ ನಾನು. ಇಲ್ಲ, ನೀನು ಸಿನಿಮಾ ಮಾಡಬೇಕು ಅಂತ ಈ ರೀತಿ ಚರ್ಚೆ ಮಾಡ್ತಾ ಇರ್ತಕ್ಕಂಥ ನಾನು ಚರ್ಚೆ ಮಾಡ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ನಿರ್ದೇಶಕ ಶ್ರೀನಿವಾಸ್ ಕುಮಾರ್ ನನಗೆ ಫೋನ್ ಮಾಡ್ತಾರೆ. ಸರ್, ಏನೋ ಮಾತಾಡಬೇಕು, ಏನು ಮಾತಾಡಬೇಕು ಅಂತ ಕೇಳಿ ಆಗ ನಮ್ಮ ಗುರುಗಳಿಗೆ ಹೇಳಿದೆ, ಈಗ ಮಾಡಿರ್ತಕ್ಕಂಥ ಹುಡುಗ ಡೈರೆಕ್ಟ್ರು, ಇವ್ರ ಹತ್ರ ಸಿನಿಮಾ ಮಾಡಿಸಿ ಅಂತ. ಅವನನ್ನು ನೋಡಿಲ್ಲ, ಏನಿಲ್ಲ, ಸಿನಿಮಾ ಮಾಡಿಸಿ ಅಂದರು. ಆಯಿತು, ನಾನು ಗುರುಗಳ ಮಾತಿಗೆ ಯಾವತ್ತೂ ಅವರ ಮಾತನ್ನು ತಡೆಯೋದು ಇಲ್ಲ. ಅವ್ರು ಏನು ಹೇಳ್ತಾರೆ ಅದನ್ನು ಮಾಡ್ತೀನಿ ನಾನು. ಹಾಗಾಗಿ ನಾಳೆ ಬಾ ಆಫೀಸ್ಗೆ ಶ್ರೀನಿವಾಸ್, ಮಾತಾಡೋಣ ಅಂದೆ. ನೆಕ್ಸ್ಟ್ ಡೇ ಆಫೀಸಿಗೆ ಕರೆಸ್ದೆ. ಅವರು ಬೇರೆ ಬೇರೆ ಪ್ರಾಜೆಕ್ಟ್ಗಳ ಬಗ್ಗೆ ಡಿಸ್ಕಷನ್ ಮಾಡ್ತಾಯಿದ್ರು. ಇಲ್ಲ ಶ್ರೀನಿವಾಸ್, ನಿನ್ನ ಕರೆಸಿರೋದು ಸಿನಿಮಾ ಮಾಡೋದಕ್ಕೆ, ನೀ ಸಿನಿಮಾ ಮಾಡೋದಕ್ಕೆ ತಯಾರಾಗು. ಆಯಿತು ಅಂತೇಳಿ ಅವರು ಒಂದು ಕತೆ ತೊಗೊಂಬರ್ತಾರೆ. ಆ ಕತೆ ನನಗಷ್ಟು ಇಷ್ಟ ಆಗೋದಿಲ್ಲ ಮತ್ತು ಬಜೆಟ್ ಜಾಸ್ತಿ ಇರುತ್ತೆ. ಬೇರೆ ಮಾಡೋ ದಿನಕ್ಕೆ ಬೇರೆ ಕಥೆಯನ್ನು ಮಾಡ್ಕೊಂಡು ಬಾ ಅಂತ ಕಳಿಸ್ದೆ. ಆ ನಂತರ ಅವರು ಒಂದು ದಿನ ಅಜಯ್ ಕುಮಾರ್ ಅವ್ರನ್ನ ಕರ್ಕೊಂಬರ್ತಾರೆ. ಅಜಯ್ ಕುಮಾರ್ ಈಗಾಗಲೇ ಚಿತ್ರರಂಗದಲ್ಲಿ ಸಾಕಷ್ಟು ನುರಿತ ಕಥೆಗಾರರು, ಚಿತ್ರಕಥೆಗಾರರು, ಸಾಕಷ್ಟು ಹಿಟ್ ಸಿನಿಮಾ ಕೊಟ್ಟಿರ್ತಕ್ಕಂಥ ವ್ಯಕ್ತಿ. ಅವರು ಬಂದಿದ್ದಾರೆ ಅಂದರೆ ನಮ್ಮ ಸಿನಿಮಾ ಸೂಕ್ತವಾಗಿ ಒಳ್ಳೆ ದಾರಿಯಲ್ಲಿ ಹೋಗ್ತದೆ ಅಂತ ನಂಬಿಕೆ. ಅವರು ಬಂದ ಕತೆ ಬಗ್ಗೆ ಚರ್ಚೆ ಮಾಡೋದು. ಅವರು ಸ್ವತಃ ಕಥೆಗಾರರಾಗಿದ್ದು. ನಾನು ಒಬ್ಬ ಕಥೆಗಾರರನ್ನ ಕರ್ಕೊಂಬರ್ತೀನಿ, ಯುವ ಬರಹಗಾರ ಶರತ್ ಅಂದ್ಬಿಟ್ಟು ಅಂಥೇಳಿ ಅವ್ರ ಹತ್ರ ಒಂದು ಕತೆ ಮಾಡಿ ಕರ್ಕೊಂಡು ಬಂದರು. ಕತೆ ಹೇಳಿದ್ರು. ಕತೆ ಹೇಳಿದಾಗ ನಾನು ಒಂದೇ ಸೀಟಿಂಗಲ್ಲಿ ಹೇಳಿದೆ, ಈ ಕತೆನ ನೀವು ಚಿತ್ರಕಥೆ ಮಾಡಿ, ಸಂಭಾಷಣೆ ಮಾಡಿ, ಸಿನಿಮಾ ನಿರ್ಮಾಣ ಮಾಡೋಣ. ಅವರು ಅದನ್ನೆಲ್ಲ ವರ್ಕ್ ಮಾಡ್ಕೊಂಡು ಬಂದು ಎಲ್ಲ ಹೇಳಿದ್ರು. ಚಿತ್ರ ಪ್ರಾರಂಭ ಮಾಡಿ. ನಂದು ಒಂದೇ ಕನಸು, ಈಗ ಶ್ರೀನಿವಾಸ್ ಕುಮಾರ್ 20-25 ವರ್ಷಗಳ ಕಾಲ ಚಿತ್ರರಂಗದಲ್ಲಿದ್ದಾನೆ. ಅವನನ್ನು ಒಂದು ನಿರ್ದೇಶಕ ಪಟ್ಟಕ್ಕೆ ಉಳಿಸಿದ್ರೆ ಆ ಚಿತ್ರ ಕಂಪ್ಲೀಟಾಗಿ ತೆರೆ ಮೇಲೆ ಬಂದರೆ ಮಾತ್ರ ಅದಕ್ಕೆ ಬೆಲೆ. ಅದೆಲ್ಲೋ ಒಂದು ಕಡೆ ನಿಂತುಕೊಂಡ್ರೆ ಅದಕ್ಕೆ ಬೆಲೆ ಇರೋದಿಲ್ಲ. ಹಾಗಾಗಿ ಚಿತ್ರ ಶುರು ಮಾಡಿದ್ರೆ ಅಂತ್ಯದವರೆಗೂ, ರಿಲೀಸ್ವರೆಗೂ ನಿಲ್ಲಿಸಬಾರ್ದು ಅಂತೇಳಿ ಒಂದು ಕಂಡೀಷನ್ ಹಾಕಿ ಅವ್ರಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಟ್ಟೆ. ಇದಕ್ಕೆ, ಈ ಚಿತ್ರಕ್ಕೆ ನಿರ್ಮಾಪಕ ನಾನಿರ್ಬೋದು, ಆದರೆ ಮೂಲ ಕರ್ತೃಗಳು ಶ್ರೀನಿವಾಸ್ ಕುಮಾರ್, ಅಜಯ್ ಕುಮಾರ್. ಚಿತ್ರಕಥೆ ಎಲ್ಲ ಆದಮೇಲೆ ನಾಯಕ ಯಾರು? ಆಗ ಶ್ರೀನಿವಾಸ್ ಕುಮಾರ್ ಒಬ್ಬರೇ ಬರ್ತಾರೆ. ಸರ್, ಅಜಯ್ ಕುಮಾರ್ ಮಗ ಇದ್ದಾರೆ, ಅವ್ರದ್ದು ಫೋಟೋ ತೋರಿಸಿದ್ರು. ಆ ಫೋಟೋ ನೋಡಿದೆ. ಫೋಟೋ ನೋಡಿ ಇಮಿಡಿಯೇಟ್ ನನ್ನ ಗುರುಗಳಿಗೆ ಕಳಿಸ್ದೆ. ಗುರುಗಳು ಹೇಳಿದ್ರು, ಈತನ ಹೀರೋ ಮಾಡಿ ಅಂತ. ಸಾಕಷ್ಟು ಹೆಸರು ಮಾಡ್ತಾನೆ, ತುಂಬ ಪ್ರತಿಭೆ ಇರ್ತಕ್ಕಂಥ ವ್ಯಕ್ತಿ, ಇವನನ್ನು ಮಾಡಿ ಅಂತೇಳಿ ಅವ್ರ ಆಶೀರ್ವಾದ ತಗೊಂಡ ಮೇಲೆ ನೀವು ಪ್ರಾರಂಭ ಮಾಡಿ ಅಂತ. ನಾನು ಹೀರೋ ನೋಡಿಲ್ಲ, ನನ್ನ ಗುರುಗಳ ಮಾತು ಹೇಳಿದ್ಮೇಲೆ ಮುಗೀತು. ಆನಂತರ ಎಲ್ಲ ಪ್ರಿಪ್ರೇಷನ್ ಆಗಿ ನಾವು ಮುಂದಿನ ಚರ್ಚೆಗೆ ಹೊರಟಾಗ ನೆಕ್ಸ್ಟ್ ಬರ್ತಕ್ಕಂಥದ್ದೇ ಸಂಗೀತ. ಶ್ರೀನಿವಾಸ್ ಕುಮಾರ್ ಅವರು ಯಾರೋ ಒಂದಿಬ್ಬರು ಮ್ಯೂಸಿಕ್ ಡೈರೆಕ್ಟರ್ಗಳನ್ನ ಕರ್ಕೊಂಡು ಬಂದರು. ಅವರೆಲ್ಲ ಚರ್ಚೆ ಆಯಿತು. ಒಬ್ಬರು ಇನ್ನೂ ಸಂಗೀತ ಕಲಿಯೋದ್ರಲ್ಲಿ ಇದ್ರೇನೋ, ಆದರೂ ಅವರು ಸಾಕಷ್ಟು ಬ್ಯುಸಿ, ನಾನು 2 ತಿಂಗಳು ಬ್ಯುಸಿ ಇದ್ದೀನಿ, ಸಿಗೋದಿಲ್ಲ ಅಂತ. ಶ್ರೀನಿವಾಸ್ಗೆ ಹೇಳಿದೆ, ಇವರೆಲ್ಲರ ನಂಬ್ಕೊಂಡ್ರೆ ನೀನು ಸಿನಿಮಾ ಮಾಡೋಕ್ಕೆ ಆಗೋದಿಲ್ಲ. ಆಗ ಅಜಯ್ ಕುಮಾರ್ ಸರ್ ಹೇಳಿದ್ರು, ಇಲ್ಲ ಸರ್, ಇಲ್ಲಿ ಬೆಂಗಳೂರಿನಲ್ಲಿ ಒಬ್ಬ ಹುಡುಗ ಇದ್ದಾನೆ, ನನಗೊಂದು ಕಾಂಟ್ಯಾಕ್ಟ್ ಇದೆ, ವಿಚಾರಿಸ್ತೀನಿ ಅಂತ ಆದಾಗ ಅವರು ಹೋಗಿ ಈ ಚಿತ್ರದ ಸಂಗೀತ ನಿರ್ದೇಶಕ ಶಶಿಕುಮಾರ್ ಅವ್ರನ್ನ ಕರ್ಕೊಂಬರ್ತಾರೆ. ಆತನಲ್ಲಿರ್ತಕ್ಕಂಥ ಪ್ರತಿಭೆ, ಅವರ ಕೊಟ್ಟಂಥ ಕೆಲವು ಟ್ಯೂನ್ಗಳನ್ನು ನಾವು ಕೇಳಿ, ಅಲ್ಲೀಗ ಕಥೆಗಾರರು ಚಿತ್ರರಂಗದಲ್ಲಿ ಸಾಕಷ್ಟು ಪರಿಣಿತಿ ಹೊಂದಿರ್ತಕ್ಕಂಥ ಅಜಯ್ ಕುಮಾರ್ ಪಾಸ್ ಮಾಡಿದ್ದಾರೆ ಅಂದರೆ ನಾವು ಪಾಸ್ ಮಾಡೋದೇನು ದೊಡ್ಡದಲ್ಲ.